ಸಚಿವ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತರು ವಿಚಾರಣೆಗೆ ಕರೆದಿದ್ರು. ವಿಚಾರಣೆಗೆ ಬಂದಿದ್ದಾರೆ ಸಚಿವ ಜಮೀರ್ ಅಹಮದ್. ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಅನ್ನ ಕೊಡಲಾಗಿತ್ತು. ಖುದ್ದಾಗಿ ಅವ್ರ ಮನೆಗೆ ಹೋಗಿನೇ ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಕೊಟ್ಟು ಬಂದಿದ್ರು, ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ. ನೋಟಿಸ್ನ ಸೂಚನೆಯಂತೆ ಇವತ್ತು ಹಾಜರಾಗಿದ್ದಾರೆ ಸಚಿವ ಜಮೀರ್ ಅಹಮದ್ ಅವರು. ಲೋಕಾಯುಕ್ತ ಕಚೇರಿಗೆ ವಿಚಾರಣೆಗೆ ಹಾಜರಾಗಿ ಜಮೀರ್ ಅಹಮದ್ ಅವರು ತನಿಖೆಯನ್ನು ಫೇಸ್ ಮಾಡಿದ್ದಾರೆ. ಡಿವೈಎಸ್ಪಿ ಸತೀಶ್ ಅವರಿಂದ ಸಚಿವ ಜಮೀರ್ ಅಹಮದ್ ಅವರ ವಿಚಾರಣೆ ನಡೆದಿರೋದು. 3 ಬಾರಿ ನೋಟಿಸ್ಗೆ ಉತ್ತರ ನೀಡದೇ ಇರೋದಕ್ಕೆ ಜಮೀರ್ ಅವರಿಗೆ ಸಮನ್ಸ್ ಅನ್ನ ಕೊಡಲಾಗಿತ್ತು. ಹಿಂದೆ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ರು, ಅವರು ಯಾವುದೇ ವಿಚಾರಣೆ ಕೂಡ ಹಾಜರಾಗಿರ್ಲಿಲ್ಲ. ಹೀಗಾಗಿ ಖುದ್ದಾಗಿ ಅವ್ರ ಮನೆಗೆ ಹೋಗಿನೇ ಸಮನ್ಸ್ ಅನ್ನ ಜಾರಿ ಮಾಡಲಾಗಿತ್ತು. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗಬೇಕು ನೀವು ಅಂತ ಡಿವೈಎಸ್ಪಿ ತಿಳಿಸಿದ್ರು. ಹೀಗಾಗಿ ಎಸಿಬಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ ಏನಿದೆ ಅದು ಈಗ ಲೋಕಾಯುಕ್ತಕ್ಕೆ ವರ್ಗಾವಣೆಗೊಂಡಿರೋದು. ಎಸಿಬಿ ರದ್ದಾಗಿದೆ. ಅದಾದ ಬಳಿಕ ಎಸಿಬಿ ರದ್ದಾದ ಬಳಿಕ ಕೆಲವೊಂದು ಪ್ರಕರಣಗಳನ್ನ ಲೋಕಾಯುಕ್ತಕ್ಕೆ ವರ್ಗಾವಣೆ ಮಾಡಲಾಯಿತು. ಸದ್ಯಕ್ಕೆ ಲೋಕಾಯುಕ್ತದಲ್ಲಿ ಇರುವಂತಹ ಪ್ರಕರಣ ಇದು. ಲೋಕಾಯುಕ್ತದಲ್ಲಿ ತನಿಖೆ ಪ್ರಕರಣ ದಾಖಲಾದಾಗ ಜಮೀರ್ ಅಹಮದ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿಯನ್ನು ಕೂಡ ನಡೆಸಿದ್ರು. ಆ ಸಂದರ್ಭದಲ್ಲಿ ಅನೇಕ ದಾಖಲೆಗಳನ್ನು ಕೂಡ ಕಲೆ ಹಾಕಿದ್ರು. ಜಮೀರ್ ಮನೆ ಇರ್ಬೋದು, ಕಚೇರಿಗಳ ಮೇಲೆ ಕೂಡ ದಾಳಿಯನ್ನು ನಡೆಸಿದ್ರು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್, ಸುಪ್ರೀಂ ಕೋರ್ಟ್ಗೆ ಜಮೀರ್ ಅವರು ಹೋಗಿದ್ರು. ಅದಾದ ಬಳಿಕ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ನಲ್ಲಿ ಜಮೀರ್ ಅವರ ಅರ್ಜಿ ವಜಾ ಆಗಿತ್ತು. ತನಿಖೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು ಸುಪ್ರೀಂ ಕೋರ್ಟ್. ಹೀಗಾಗಿ ಸದ್ಯಕ್ಕೆ ಆ ಕೇಸ್ ಇರುವಂಥದ್ದು ಲೋಕಾಯುಕ್ತದಲ್ಲಿ. ಲೋಕಾಯುಕ್ತ ಕಚೇರಿಯಲ್ಲಿ ಸಚಿವ ಜಮೀರ್ ಅಹಮದ್ ಅವರು ಇವತ್ತು ವಿಚಾರಣೆಗೆ ಹಾಜರಾದರು. ಏನೆಲ್ಲ ಪ್ರಶ್ನೆ ಕೇಳಿದ್ರು, ಏನೆಲ್ಲ ಉತ್ತರ ಕೊಟ್ಟಿದ್ದಾರೆ ಅದು ಕೂಡ ಗೊತ್ತಾಗಬೇಕಿದೆ. ಎಷ್ಟು ಕಾಲ ಅಲ್ಲಿ ತನಿಖೆ ನಡೀತು, ಏನೇನು ಪ್ರಶ್ನೆಗಳನ್ನ ಕೇಳಿದ್ರು, ಈ ಕೇಸಿಗೆ ಸಂಬಂಧಪಟ್ಟಂತೆ ಏನು ದಾಖಲೆಗಳನ್ನು ಕೊಟ್ಟರು, ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗಾಗಲೇ ಜಮೀರ್ ಅಹಮದ್ ಅವರ ಕೇಸ್ಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಲೋಕಾಯುಕ್ತ ಕಚೇರಿಯಿಂದ ಸಮನ್ಸ್ ಜಾರಿಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ತನಿಖೆ ಕೂಡ ಹಾಜರಾಗಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ಏನೆಲ್ಲ ಕೇಳಿರ್ಬೋದು, ಏನು ದಾಖಲೆಗಳನ್ನ ಜಮೀರ್ ಅವರು ಕೊಟ್ಟಿರಬಹುದು? ಸೌಖ್ಯ, ಅಕ್ರಮ ಆಸ್ತಿ ಪ್ರಕರಣ ಹಿನ್ನೆಲೆ ಸಚಿವ ಜಮೀರ್ ಅಹಮದ್ ಇವತ್ತು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿರುವಂತದ್ದು. 2022ರಲ್ಲಿ ನಡೆದಂತಹ ಒಂದು ಎಸಿಬಿ ದಾಳಿ, ಅಂದ್ರೆ ಅಕ್ರಮವಾಗಿ ಆಸ್ತಿ ಸಂಪಾದನೆ ಮಾಡಿದ್ದಾರೆ. ಅವರ ಆಸ್ತಿಯಲ್ಲಿ ಆದಾಯಕ್ಕಿಂತ 2030% ಹೆಚ್ಚಾಗಿದೆ ಎಂಬ ವರದಿಯನ್ನ ರಿಪೋರ್ಟ್ ಆಧರಿಸಿ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. 2021ರಲ್ಲಿ ಇಡಿ ಅಧಿಕಾರಿಗಳು ಕೂಡ ದಾಳಿ ನಡೆಸಿದ್ದಾರೆ. ಈ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ ಬಳಿಕ ಮಹತ್ವದ ಸಾಕ್ಷಿಗಳನ್ನು ವಶಪಡಿಸಿಕೊಂಡಿರ್ತಾರೆ, ಮಹತ್ವದ ದಾಖಲಾತಿಗಳನ್ನ ವಶಪಡಿಸಿಕೊಂಡ ಬಳಿಕ ಅದರ ಆಧಾರದ ಮೇಲೆ ಎಸಿಬಿ ಅಧಿಕಾರಿಗಳು ಸಚಿವ ಜಮೀರ್ ಅಹಮದ್ ಅವರ ಮನೆ ಮೇಲೆ ದಾಳಿ ನಡೆಸಿ ಸಾಕಷ್ಟು ಮಹತ್ವದ ದಾಖಲೆಗಳನ್ನ ವಶಪಡಿಸಿಕೊಂಡು ಹಣ ಯಾವ ರೀತಿ, ಆಸ್ತಿ ಯಾವ ರೀತಿ ಸಂಪಾದನೆ ಆಯ್ತು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ. ಈ ಹಿನ್ನೆಲೆಯಲ್ಲಿ ಸಚಿವ ಜಮೀರ್ ಅಹಮದ್ ಹೈಕೋರ್ಟ್ ಮೆಟ್ಲ ಇರ್ತಾರೆ, ಆನಂತರ ಸುಪ್ರೀಂ ಕೋರ್ಟ್ ಮೆಟ್ಲು ಕೂಡ ಇರ್ತಾರೆ. ಆ ಎರಡರಲ್ಲೂ ಕೂಡ ಹಿನ್ನಡೆ ಆದ ಬಳಿಕ ಲೋಕಾಯುಕ್ತ ಹಾಜರಾತಿ ಕಡ್ಡಾಯವಾಗಿ ಹಾಜರಾಗ್ಲೇಬೇಕು ಎಂಬ ಸಮನ್ಸ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಡ್ತಾರೆ. ಅಂದ್ರೆ ಎಸಿಪಿ ರದ್ದಾದ ಬಳಿಕ ಲೋಕಾಯುಕ್ತಕ್ಕೆ ತನಿಖೆ ವರ್ಗಾವಣೆ ಆಗಿರುತ್ತೆ. ಈ ವರ್ಗಾವಣೆ ಆದ ಬಳಿಕ 3 ಬಾರಿ ನೋಟಿಸ್ ಗಳನ್ನ ಕೊಡಲಾಗಿರುತ್ತೆ. 3 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಅದಕ್ಕೆ ಯಾವುದೇ ಉತ್ತರವನ್ನ ಕೊಡದಾಗಲಿ ಅಥವಾ ಹಾಜರಾಗದೆ ಸಚಿವ ಜಮೀರ್ ಹಾಜರಾಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಮನ್ಸ್ ಜಾರಿ ಆದ ಬಳಿಕ ಖುದ್ದು ಹಾಜರಾಗ್ಲೇಬೇಕು ಎಂಬ ಆದೇಶವನ್ನ ಲೋಕಾಯುಕ್ತ ಅಧಿಕಾರಿಗಳು, ತನಿಖಾಧಿಕಾರಿಗಳು ಕೊಟ್ಟಿರ್ತಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಆ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿರುವಂತದ್ದು ಡಿವೈಎಸ್ಪಿ ಸತೀಶ್ ಅವರಿಂದ ಸಚಿವ ಜಮೀರ್ ಅಹಮದ್ ಅವರ ವಿಚಾರಣೆ ನಡೀತಾ ಇದೆ. ಅದೇ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳನ್ನ ತನಿಖಾಧಿಕಾರಿಗಳು ಕೇಳ್ತಾ ಇರ್ತಾರೆ. ಅಂದ್ರೆ ಡಿವೈಎಸ್ಪಿ ಸತೀಶ್ ಅವರ ನೇತೃತ್ವದಲ್ಲಿ ನಡೆಸುವಂತಹ ಒಂದು ತನಿಖೆಯಲ್ಲಿ, ವಿಚಾರಣೆಯಲ್ಲಿ ಈ ಆಸ್ತಿ ಹೇಗೆ ಬಂತು, ಆಸ್ತಿ ವರ್ಗಾವಣೆ ಆಗಿರುವಂತಹ ಆಸ್ತಿಗಳು ಯಾರ್ಯಾರಿಗೆ ಕೊಟ್ಟಿದ್ದಾರೆ, ಇದರ ಆಸ್ತಿ ಮೂಲ ಯಾವುದು, ನಿಮ್ಮ ಆದಾಯಕ್ಕಿಂತ ಹೆಚ್ಚಿನದಾಗಿ ಯಾವ ರೀತಿ ಆಸ್ತಿ ಸಂಪಾದನೆ ಆಗಿದೆ, ಸಂಪೂರ್ಣ ಮಾಹಿತಿಗಳನ್ನ ಈಗ ಅಧಿಕಾರಿಗಳು ಕೇಳ್ತಾ ಇರುವಂತದ್ದು. ಅಂದ್ರೆ ಈಗಾಗಲೇ ಜಮೀರ್ ಅಹಮದ್ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅಂದ್ರೆ ಇದು ನಾವು ವಿಪಕ್ಷದಲ್ಲಿ ಆಗಿದ್ದಂತಹ ಒಂದು
ಇದು ರೈಡ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ನನ್ನ ಮೇಲೆ ಇಲ್ಲಿ ಕಳಂಕ ಹೊರಿಸೋದಕ್ಕೆ ಈ ರೀತಿ ಎಲ್ಲ ಮಾಡಿದ್ದು ಒಂದು ಜಮೀರ್ ಅಹಮದ್ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಆದ್ರೆ ಈಗ ಸರ್ಕಾರ ಸಚಿವರಾಗಿದ್ದಾರೆ, ಹಾಗಾಗಿ ಆ ಜವಾಬ್ದಾರಿ ಕೂಡ ಅವ್ರ ಮೇಲೆ ಇರುತ್ತೆ. ಅಧಿಕಾರಿಗಳು ಸಮರ್ಪಕವಾಗಿ ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರವನ್ನ ಕೊಡಬೇಕು. ಜೊತೆಗೆ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಗಳನ್ನ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಹಾಗಾಗಿ ಈ ಅಕ್ರಮ ಆಸ್ತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ಜಮೀರ್ ಅಹಮದ್ ಅವರಿಗೆ ಕಾನೂನು ತುಳಿಕೆ ಯಾವ ರೀತಿ ಸಿಕ್ಕೊಳ್ಳುತ್ತೆ, ಈ ಅಕ್ರಮ ತನಿಖೆಯನ್ನ ಜಮೀರ್ ಅಹಮದ್ ಅವರು ಯಾವ ರೀತಿ ಎದುರಿಸ್ತಾರೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ಸ್ವಾಮಿ ಡೀಟೇಲ್ಸ್ಗೆ.